ಪ್ರವೀಣ್ ಕುಮಾರ್ ರೀ ನಮ್ಮ ಹೆಸರು. ಏನು ಕಲ್ತೀರಿ? ನಾವು ಡಿಪ್ಲೊಮಾ ಫಸ್ಟ್ ಇಯರ್. ಇಲ್ಲಿ ಬಾಗಲಕೋಟೆ ಕೃಷಿ ಮೇಳ ಅಲ್ಲ, ತೋಟಗಾರಿಕಾ ಸಮ್ಮೇಳನ ಇದೆ. ಕೃಷಿ ಮೇಳ ಅದೊಂದು ಬೇರೆನೇ ಇರ್ತದೆ ವೆರೈಟಿ. ಇದು ತೋಟಗಾರಿಕಾ ಸಮ್ಮೇಳನ, ತೋಟಗಾರಿಕೆ ಬಗ್ಗೆ ಬಂದದ್ದು ಇದು. ಹಾಂ ಹೇಳ್ರಿ, ನಿಮ್ಮ ಹೆಸರು? ನಮ್ಮ ಹೆಸರು ಸುಸ್ಮಿತಾ. ಸುಸ್ಮಿತಾ, ಯಾವ್ರಿಂದ ಬಂದಿರಿ? ಬದಾಮಿ ಅವರ? ಏನು ಮಾಡ್ತೀರಿ? ನಾವು ಈ ಬಿ ಎ ಕಲಿತಾ ಇದ್ದೀವಿ. ಬಿ ಎ ಫೈನಲ್ ಇಯರ ಸೆಕೆಂಡ್ ಇಯರ? ಥರ್ಡ್ ಸಿಮ್. ಹಾಂ, ಸಿಕ್ಸ್ತ್ ಸಿಮ್ ನಿಮಗೆ? ಹಾಂ ಹಾಂ. ಇಲ್ಲಿ ಬಂಧುಗಳೇ, ಈಗ ನಾವು ನಮ್ಮ ಹೆಮ್ಮೆಯ ಬಾಗಲಕೋಟೆಯಲ್ಲಿ ಬಂದಿರ್ತೇವೆ. ಬಾಗಲಕೋಟೆಯಲ್ಲಿ ಒಂದು ತೋಟಗಾರಿಕಾ ಸಮ್ಮೇಳನ ಯೂನಿವರ್ಸಿಟಿಯಿಂದ ನಡೀತಾ ಇದೆ. ಅದಕ್ಕೆ ನಾವೀಗ ಬಂದಿರುತ್ತೇವೆ. ಅಲ್ಲಿ ಒಂದು ಹೂಗಳ ಲೋಕವೇ ಸೃಷ್ಟಿಯಾಗಿದೆ. ನಮ್ಮ ಡಾಕ್ಟರ್ ರವಿಚಂದ್ರನ್ ಸರ್ ನಟರು ಅಕಸ್ಮಾತ್ ಇಲ್ಲಿ ಬಂದಿದ್ದರೆ ಅವರು ಶೂಟಿಂಗ್ದಲ್ಲಿ ತೊಡಗ್ತಾ ಇದ್ರೇನೋ. ಹೂವಿನ ಲೋಕವೇ ತೋಟಗಾರಿಕಾ ಮೇಳ ನೋಡಕ್ಕೆ ಬಂದರೆ ಇಲ್ಲಿ ಬಂದ್ರೆ ಸರ್ ಹಣ್ಣು ಹಂಗೈತಿ. ಜೀವಣಿ ಅಂದ್ರೆ ಯಾವ್ರಿ? ಯಾವ ಇದ್ದದು? ಚಡ್ಚಾನ್ ತಾಲೂಕ. ಈ ಬಿಜಾಪುರ ಹತ್ರ ಚಡ್ಚಾನ, ಬಿಜಾಪುರ ಜಿಲ್ಲೆ ಚಡ್ಚಾನ ತಾಲೂಕು. ಹಾಂ, ಮಾವೀರ ಅರ್ಬಿ ಅಂಗಡಿ ಬಾಹುಬಲಿ ಏನ್ರಿ ಅದು? ಅರ್ಬಿ ಅಂಗಡಿ ಅಲ್ಲಿ ಭಾಳ ಭಾರಿ ಹೇಳ್ತಾರ. ಅಲ್ಲಿ ಸರಿದವ್ರ ನೀವು? ಹಾಂ, ಬಟ್ಟೆ ತೊಗೊಳಕ್ಕೆ ಬೆಸ್ಟ್ ಅನ್ನೋದು ಚೀಪ್ ಆ್ಯಂಡ್ ಬೆಸ್ಟ್. ಪುನಃ ಮುಂಬೈದಿಂದ ಬರ್ತಾರೆ. ಹೌದಾ? ಮತ್ತು ಇದೇ ಇಲ್ಲಿ ಬಾಗಲಕೋಟೆಗೆ ಬಂದದ್ದ? ಈ ಬಾಗಲಕೋಟೆಗೆ ಇದು ತೋಟಗಾರಿಕಾ ಮೇಳ, ತೋಟಗಾರಿಕೆ ಕೃಷಿ ಮೇಳ ನೋಡಕ್ಕೆ ಬಂದಿರಿ? ಹಾಂ, ಥ್ಯಾಂಕ್ಸ್ ರೀ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅವರ? ರಾಜು ಕುಂಬಾರ್ ಅಂತ. ರಾಜು ಕುಂಬಾರ್ ಅವರ? ನಮಸ್ಕಾರ ಕುಂಬಾರ್ ಅವರ. ನಮಸ್ಕಾರ. ಇದೆ ಹೂವಿನ ಲೋಕ ಭಾಳ ಖುಷಿ ಅನ್ಸತ್ತಲ್ಲ? ಇವರೇ ಮಾಡ್ತೀರ, ಚೆನ್ನಾಗಿ ಮಾಡಿ ನಾನು ಚಂದ ಪೋಸ್ ಕೊಡ್ತೀವಿ ಸರ್. ಕೊಡ್ರಲ್ಲ ಈಗ ಏನಂತ ಬರ್ರಿ. ಹಾಂ, ಎಲ್ಲರೂ ನಿಂದ್ರಿ ಬಂದರ್ ನೀವೆಲ್ಲ ಫ್ರೆಂಡನ? 5 ಜನ ಕೂಡ ಬಂದಿವಿ ಸರ್ ಇವಾಗ. ಹಾಂ, ಈಗ 5 ಜನ ಕೂಡಿ ಇಲ್ಲಿ ಬಂದಾರೆ. ತಮ್ಮ ಹೆಸರು ಹೇಳ್ರಿ ಬಡ ಬಡ. ಆ ಕಡೆ ಸುರೇಶ್ ಅವ್ರು, ಮಾದೇವ್ ಸರ್. ಇವರು ರಾಜು ಕುಂಬಾರ್ ಸರ್. ನಿಮ್ದು ಹೈಟ್ ಹೇಳ್ರಿ. ನಿಮ್ಮ ಹೆಸರು? ಪಾಪಣ್ಣ ಅವ್ರ? ಹಾಂ, ಬಾಜುಕಿದ್ದವ್ರು ಹೇಳ್ರಿ. ಚಿದಾನಂದ. ನೀವು ಸರ್? ಶಂಕರ್ ಸರ್. ಜಿ ಎಲ್ ಪಾಟೀಲ್ ಗೌಡ್ರ? ಬಸಣ್ಣ ಗೌಡ್ರ ಎಲ್ಲ ಬಸವೇಶ್ವರಗೌಡ. ನೀವು ಆಮೇಲೆ ಎಲ್ಲ ಓರಿ ಚನ್ನಬಸಪ್ಪ. ಹಾಂ ಹಾಂ. ಎಲ್ಲ ಎಲ್ಲಿಂದ ರೀ? ಕೊಪ್ಪನಕಟ್ಟಿ. ಎಲ್ಲಿ ಯಾವ ಜಿಲ್ಲಾ ರೀ? ಬಾಗಲಕೋಟೆ. ಇವೆಲ್ಲ ಬಾಗಲಕೋಟೆ ಅವ್ರ? ಇವ್ರು ಮಾತ್ರ ಇಲ್ಲಿ ಅವ್ರಲ್ಲ, ವಿಜಯಪುರದವ್ರು. ನಮ್ಮ ರಾಜು ಕುಂಬಾರ್ ಸರ್ ಅವ್ರ ಬಳಗಣ ಐತಿ. ಅವ್ರೆಲ್ಲ ಹೆಸರು ಹೇಳ್ಯಾರ. ಇದು ಹೂವಿನ ಲೋಕ ಭಾಳ ಖುಷಿ ಅನಿಸ್ತೈತಿಲ್ಲ ನಿಮ್ಗೆ ನೋಡೋಕ್ಕೆದ? ಹಾಂ, ಇದು ಭಾರಿ ಖುಷಿ ಅನಿಸೈತಲ್ರಿ? ಹಾಂ, ಹೂವಿನ ಲೋಕವೇ. ನಮ್ಮ ರವಿಚಂದ್ರ ಸರ್ ಇದ್ರೆ ಇದನ್ನು ಶೂಟಿಂಗ್ ಮಾಡ್ಕೊತಿದ್ರು. ಹೌದು ಹೌದು. ಥ್ಯಾಂಕ್ಸ್ ರೀ ಸರ್. ಥ್ಯಾಂಕ್ಸ್ ಸರ್. ನಮಸ್ಕಾರ. ಮತ್ತು ತೋಟಗಾರಿಕಾ ಮೇಳ ಬಾಗಲಕೋಟೆ ನೋಡಕ್ಕೆ ಬಂದ್ರಿ? ಎಲ್ಲರೂ ಬಂದಿದ್ದು ಯಾವ್ದ್ರ ಸಲುವಾಗಿ ರೀ? ಕೃಷಿ ಮೇಳ ಅಥವಾ ತೋಟಗಾರಿಕಾ ಮೇಳ? ಹಾಂ, ತೋಟಗಾರಿಕೆ ಮೇಳ. ಹಾಂ, ನಮಸ್ಕಾರ ರೀ ಎಲ್ಲರಿಗೂ. ನಮಸ್ಕಾರ. ಅಶೋಕ್ ಕತ್ತನೆ ಅಂತ ಹೇಳಿ. ಬಂಧುಗಳೇ, ಈಗ ನಾವು ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಒಂದು ಸಮ್ಮೇಳನ ನಡೀತಾ ಇರುವ ಸ್ಥಳದಲ್ಲಿ ಈಗ ನಮ್ಮ ರೈತ ಬಾಂಧವರ ಒಂದು ಸ್ಟ್ಯಾಚು, ಅಂದರೆ ಒಂದು ಮೂರ್ತಿ, ಭವ್ಯವಾದ ಮೂರ್ತಿ, 2 ಕೈಗಳನ್ನು ಎತ್ತಿದಂಥ ಮೂರ್ತಿಯಲ್ಲಿ ಒಂದು ಪೇಟ ಧರಿಸಿ ರೈತ ಜೀವಿಯಾಗಿ ಕಾಣ್ತಾ ಇರುವುದು. ರೈತ ಜೀವಿಗಳು ಹೆಂಗೆ ಕಾಣ್ತಾರಪ್ಪ ಅಂದ್ರೆ, ಯಾವತ್ತು ನಮ್ಮ ಎತ್ತಿದ ಕೈಗಳು ಯಾವುದೇ ಕೆಲಸ, ರಾತ್ರಿ ಇರಲಿ ಹಗಲಿರಲಿ, ನಮ್ಮ ಭೂಮಿ ತಾಯಿ ಕೆಲಸ ಮಾಡ್ಲಿಕ್ಕೆ ನಾವು 2 ಕೈಗಳನ್ನು ಎತ್ತಿರ್ತೀವಿ. ನಮ್ಗೆ ಎತ್ತಿದ ಕೈ ನಮ್ಮ ಕೆಲಸ ಮಾಡ್ಲಿಕ್ಕೆ ವರ್ಕ್ ಈಸ್ ವರ್ಶಿಪ್ ಅಂತ ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ರೈತ ಜೀವಿಗಳು ಇಲ್ಲಿ ನೋಡಿ ಮೂರ್ತಿ 2 ಕೈಗಳನ್ನು ಎತ್ತಿ ನಾವು ಯಾವುದೇ ಕೆಲಸಕ್ಕೂ ಹಗಲು ರಾತ್ರಿ ಕೆಲಸ ಮಾಡಲು ನಾವು ಯಾವತ್ತು ಮುಂಚೂಣಿಯಲ್ಲಿ ಇರುತ್ತೇವೆ ಅಂತಕ್ಕಂಥ ಒಂದು ಆ ಸ್ಟ್ಯಾಚು, ರೈತ ಜೀವಿಯ ಪೇಟ ಸುತ್ತಿದ ಮೂರ್ತಿ ನಮಗೆ ಕಾಣಿಸಿತ್ತು. ಈಗ ನೋಡಿ ಬಂಧುಗಳೇ, ಇಲ್ಲಿ ಬದನೆ ಗಿಡಗಳು ಕಾಣ್ತಾ ಇವೆ. ಮುಂದೆ ಬದನೆ ಗಿಡಗಳು ಒಂದು 10 ಗುಂಟೆ ಇರಬಹುದು. ಈ ಬದನೆ ಇಲ್ಲಿ 10 ಗುಂಟೆಯಲ್ಲಿ ಯಾವುದೋ ಕಂಪನಿಯವರು ಇಲ್ಲಿ ಯಾವುದೋ ಒಂದು ಸ್ಟ್ಯಾಚು ಅಂಟಿಸಿಲ್ಲ. ಒಂದು ನಮ್ಮದು ಕಂಪನಿ ಪಾತ್ರ ಅನ್ನುವಂಗ ಬರೀ ಬದನೆ ಗಿಡಗಳು ಮಾತ್ರ ಕಾಣ್ತಾ ಇದ್ದವು. ಹೂಗಳು ಈಗ ಬಿಟ್ಟಿರುವೆ. ಕಾಯಿ ಇನ್ನೂ ಆಗುವ ಸಂಭವದಲ್ಲಿ ಈಗ ಕಾಯಿ ಇನ್ನೂ ಆಗಿಲ್ಲ. ಈಗ ಬಹುಶಃ 1 ತಿಂಗಳ ಅಥವಾ 1.5 ತಿಂಗಳು ಆಗಿರ್ಬೋದು. ಕೆಳಗಡೆ ಬೆಡ್ ಮಾಡಿ ಮಲ್ಚಿಂಗ್ ಪೇಪರ್ ಹಾಕಿರ್ತಾರೆ, ಪ್ಲಾಸ್ಟಿಕ್ ಮಲ್ಚಿಂಗ್ ಪೇಪರ್ ಹಾಕಿ ನೋಡಿ ಹೂಗಳು ಕಾಣ್ತಾ ಇವೆ. ಕಾಯಿಗಳು ಇಲ್ಲ. ಈಗ ಬಂಧುಗಳೇ, ಈಗ ನಾವು ಬಂದಿರುವುದು
ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ಸ್, ಬಿಸ್ಮಿಲ್ಲಾ ಕೂರಿಗೆ. ನೀವನ್ರಿ ಪ್ರಾಡಕ್ಟ್ ತಯಾರು ಮಾಡೋರು ಮಾಲಕ್ರ? ತಮ್ಮ ಹೆಸರು ಹೇಳಿ ಸರ್. ಶಬೀರ್ ಹುಸೇನ್ ಗುಳ್ಗುಂದಿ. ಶಬ್ಬೀರ್ ಹುಸೇನ್ ಗುಳ್ಗುಂದಿ. ಹುಸೇನ್ ಗುಳ್ಗುಂದಿ. ಹೌದು. ಎಲ್ಲಿ ತಯಾರು ಮಾಡ್ತೀರಿ ಇದು? ಅಣ್ಣಿಗಿರಿ ಒಳಗೆ ಡಿಸ್ಟಿಕ್ ಅಣ್ಣಿಗಿರಿ. ಇವೆಲ್ಲ ಕೂರ್ಗಿಗಳನ್ನ ರೆಡಿ ಮಾಡ್ತೀರಿ? ತೋಟಗಾರಿಕೆಗೆ ಬೇಕಾದಂಥ ಕೂರ್ಗಿಗಳು ಬಿತ್ತಲಾಕ ಮುಂದೆ ಮತ್ತೇನು ರೆಡಿ ಮಾಡ್ತೀರಿ? ಪ್ರತಿಯೊಬ್ಬರು ರೈತರಿಗೆ ರೀ, ತೋಟಗಾರಿಕೆ ಅಂತ ಎಲ್ಲ ಅಷ್ಟೇ ಇಲ್ಲ, ಪ್ರತಿಯೊಬ್ಬರು ರೈತರಿಗೆ ಬಾಂಧವ್ರಿಗೆ ಕುರ್ಗಿ ಸಮೇತ ಹಿಡ್ದು ನಾವು ಎಲ್ಲ ದೊಡ್ಡ ಟ್ರ್ಯಾಕ್ಟರ್ ಬರುವಂಥದ್ದು ಕುರ್ಗಿ ರೆಡಿ ಮಾಡ್ತೀವಿ. ಕಬ್ಬನ್ಯಾಗ ಗೊಬ್ಬರ ಹಾಕುವಂಥವು ಮಾಡ್ತೀವಿ ರೀ. ನಂತರ ಉಳ್ಳಾಗಡ್ಡಿ ಸ್ಪೆಷಲ್ ಕುರ್ಗಿ ತಂದಿವಿ ಸರಿ. ಆನಂತರ ಏನ್ರಿಪ್ಪ ಅಂದ್ರೆ ನಮ್ದು ಕಬ್ಬನ್ಯಾಗ ರಂಟಿ ಹೊಡಿತು ಮತ್ತು ಒಳ್ಳೆ ಗೊಬ್ಬರನೂ ಹಾಕ್ಬೇಕು. ಯೂರಿಯಾ ಮತ್ತು DAP 20 ಗೊಬ್ಬರ ನೀರು ಹೊಡಿಲಾರ್ದಂಗೆ ಬೇರೆ ಬೇರೆ ಪಾರ್ಟಿಷನ್ ಮಾಡಿ ಅದನ್ನು ಮಾಡೀವಿ. ಆನಂತರ ಬೇರೆ ನಾನಾ ರೀತಿಯ ನಾವು ಬನ್ಫಾರ್ಮ್ಗಳು ತಂದಿವಿ. ಅವಳಕ್ಕೆ ದಿನ ಕುರ್ಗಿ ತಂದಿವಿ. ಅವಳಕ್ಕೆ ಗೊಂಜಾಳ ಬಿತ್ತುವಂಥದ್ದು ಸ್ಪೆಷಲ್ ಕುರ್ಗಿ ತಂದಿವಿ. ಗೊಂಜಾಳ ಬಿತ್ತುವಂಥದ್ದು ಕುರ್ಗಿನೂ ತಂದಿವಿ. ಸ್ಪೆಷಲ್ ಗೊಂಜಾಳ ಬಿತ್ತುದು ಅಂತ ಸ್ಪೆಷಲ್ ಮಾಡಿರಿ. ಸ್ಪೆಷಲ್ ಮಾಡಿವ್ರಿ. ಉಳ್ಳಾಗಡ್ಡಿ ಸ್ಪೆಷಲ್ ಮಾಡಿವಿ. ಉಳ್ಳಾಗಡ್ಡಿ ಬಿತ್ತುವಂಥ ಸ್ಪೆಷಲ್ ಕುರ್ಗಿ ಮಾಡಿರಿ. ಸ್ಪೆಷಲ್ ಮಾಡಿವ್ರಿ. ಆನಂತರ ಎತ್ತಿನ ಕುರ್ಗಿನೂ ತಂದಿವಿ ಮತ್ತು ಕಬ್ಬನ್ಯಾಗ ಸಿಂಗಲ್ ಫ್ಯಾಕ್ಟ್ರಿಗೆ ಗೊಬ್ಬರ ಹಾಕೋದು ಅಂತ ತಂದಿವಿ. ಆನಂತರ 3 ತಾಳಿನ ಕುರ್ಗಿ, 4 ತಾಳಿನ ಕುರ್ಗಿ, 5 ತಾಳಿನ ಕುರ್ಗಿ, ಎಲ್ಲ ರೀತಿಯ ಕುರ್ಗಿಗಳು ತಂದಿವಿ. ರೈತರಿಗೆ ಯಾವ ಟೈಪ್ ಬೇಕು ಆ ಟೈಪ್ ಮಾಡಿಫಿಕೇಶನ್ ಮಾಡಿ ಪ್ರತಿಯೊಬ್ಬ ನಮ್ಮ ರೈತ ಬಾಂಧವ್ರಿಗೆ ಯಾವ ಥರ ಕೂರ್ಗಿಗಳು ಬೇಕು ಎಲ್ಲ ಬೀಜಗಳನ್ನ ಬಿತ್ತುವಂಥವು ನೀವು ಕೂರ್ಗಿಗಳನ್ನ ರೆಡಿ ಮಾಡಿರಿ. ಅದು ರೆಡಿ ಮಾಡೋದು ನಿಮ್ಮದ ಯಾವ್ದು ಜಿಲ್ಲಾ ರೀ? ನಮ್ದು ಧಾರವಾಡ ಡಿಸ್ಟಿಕ್ ಅಣ್ಣಿಗಿರಿ. ಧಾರವಾಡ ಡಿಸ್ಟಿಕ್ ಅಣ್ಣಿಗಿರಿ ಒಳಗೆ ಬಂದ್ರೆ ಎಲ್ಲ ಸಿಗ್ತಾವೆ. ಹೌದ್ರಿ. ನಿಮ್ದು ಕಂಪ್ನಿ ಹೆಸರ ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ಸ್. ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ಸ್. ಇದ್ರಲ್ಲಿ ಬಂದ್ರೆ ಯಾವುದೆಲ್ಲ ನೀವು ಮಾಡಿ ತಯಾರು ಮಾಡಿ ಕೊಡ್ತೀರಿ ಬೇಡ್ದಂಗೆ. ನಮಸ್ಕಾರ ಸಾಹೇಬ್. ನಮಸ್ಕಾರ. ಥ್ಯಾಂಕ್ ಯು. ಉಳ್ಳಾಗಡ್ಡಿ ಕೂರ್ಗಿ ರೀ ಇದು. ಒಂದು ವೇಳೆ ಈಗ ಬಾಗಲಕೋಟೆಯಲ್ಲಿ ನಡೀತಕ್ಕಂಥ ಒಂದು ತೋಟಗಾರಿಕಾ ಸಮ್ಮೇಳನದಲ್ಲಿ ನಮಗೆ ಕಾಣಸಿಗ್ತಾ ಇರೋದು ಈಗ ಕೂರ್ಗೆ, ಉಳ್ಳಾಗಡ್ಡಿ ಬಿತ್ತುವ ಕೂರ್ಗೆ ಕಾಣಿಸ್ತು. ನಂತರ ಸಾಕಷ್ಟು ಅಲ್ಲಿ ಜೋಳ ಗೊಂಜಾಳ ಬಿತ್ತುವ ಕೂರ್ಗೆ ನೋಡಿ ನಾವು ಈಗ ಮುಂದೆ ಸಾಗಿದೆವು. ಸಾಕಷ್ಟು ಇಲ್ಲಿ ಸ್ಟಾಲ್ಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಯೂನಿವರ್ಸಿಟಿಯವರು. ತೋಟಗಾರಿಕಾ ಒಂದು ಇಲಾಖೆಯ ಒಂದು ಯೂನಿವರ್ಸಿಟಿಯವರು ಇಲ್ಲಿ ವಿಶ್ವವಿದ್ಯಾಲಯದವರು ಒಂದು ಒಂದು ಇಲ್ಲಿ ಕಮ್ಮಿ ಅಂದರೆ ಒಂದು 300-400 ಸ್ಟಾಲ್ಗಳು ಹಿಟ್ಟಿನಗಿರಿ 400 ಸ್ಟಾಲ್ಗಳನ್ನು ನಾವು ತೆಗೆಯಲು ಮನೆ ಹಿಟ್ಟಿನಗಿರಿ ರಿಗಾಡಲು ಅಥವಾ ಸಣ್ಣ ಪ್ರಮಾಣದಾಗ ಸಾಕಷ್ಟು ಕತ್ತಲಾಗಿತ್ತು. ಆದ್ದರಿಂದ ನಾವು ನೋಡಿರ್ತೇವೆ. ನೋಡಿದ ಒಂದು ಸ್ಟಾಲ್ಗಳು ನಾವು ಕಾಣಿಸ್ತಾ ಇವೆ. ಇಲ್ಲಿ ಯಾರೂ ಕೂಡ ಇಲ್ಲಿ ರೈತ ಬಾಂಧವರು ಬಂದಿದ್ದರೆ ಸಾಕಷ್ಟು ಇಲ್ಲಿ ಒಂದು ಅನುಭವಗಳು ತರಬೇತಿ ಆದಂತೆ ಆಗುತ್ತದೆ. ಎಷ್ಟೇ ಬರೆದರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತಾ ಇದೆ. ಯಾವುದೇ ಪೆನ್ನಿಂದ ಪರಿಚಯದಿಂದ ಹೊರಿಸಿದರೆ ಹೊಸ ಬುಕ್ ಬರೆದು ಯಾವುದೇ ಪೆನ್ ಬರಿಬೋದಾ? ಸಾಕಷ್ಟು ನಮ್ಮ ಹೊಸ ಮೆಮೊರಿ ಆಗುತ್ತೆ. ಸಾಕಷ್ಟು ಬುಕ್ಗಳನ್ನು ಕಚ್ಚಾ ಬುಕ್ಗಳನ್ನು ವಿದ್ಯಾರ್ಥಿ ಸಾಮಾನ್ಯ ಅಥವಾ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರಿಗೆ ಅದನ್ನೇ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಪರಿಸರ ಸ್ನೇಹಿ ಒಂದು ವಿಷಯವನ್ನು ನೋಟ್ ಮಾಡಿಕೊಂಡಾಗ ಮಾಡಿಕೊಂಡಾಗ ಎಷ್ಟು ಬೇಕಾದ ಸಲ ಬರಿಬಹುದು ಆ ವಿಷಯಗಳನ್ನ ಪಟ್ಟಿಯಾದಾಗ ಮತ್ತೆ ಸ್ವಲ್ಪ ಪಾಟಿ ಬರೋದು ಮತ್ತೆ ಹೊಸ ಬುಕ್ ಆಗುತ್ತೆ. ಅದಕ್ಕೆ ಮತ್ತೆ ಹೊಸ ವಿಚಾರಗಳನ್ನ ಹೊಸ ವಿಷಯಗಳನ್ನ ಮತ್ತೆ ನಾವು ಬರೆದು ವಿಷಯಗಳನ್ನ ಕೊಳ್ಳಬಹುದಾದಂಥ ಮಾರುವ ಅಂಗಡಿಗಳು ಸ್ಟಾಲ್ಕಾರರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮತ್ತೆ ಸ್ಟಾಲ್ಗಳ ಮುಂದೆ ಸಾಕಷ್ಟು ನಮ್ಮ ರೈತ ಸಂಘದವರು ತೋಟಗಾರಿಕೆಯ ಜೇನುತುಪ್ಪ ಮುಂದೆ ಉಳ್ಕಾದ ಕೊಕ್ಕಂಬಂದ್ರೆ ತೋಟಗಾರಿಕೆಯ ವಿಷಯಗಳು ಸಾಕಷ್ಟು ಇಲ್ಲಿ ಜೇನು ಹಣ್ಣಿ ಮಾರುತ್ತಾ ಇದ್ದಾರೆ. ನಮ್ಮ ಸ್ವಂತ ತೋಟದಲ್ಲಿ ಜೇನು ಹಣ್ಣಿ ತಯಾರು ಮಾಡಿದಂಥ
ಇದು ಹಣಿ ಇಬ್ಬರು ರೈತ ಬಾಂಧವರು ಅಥವಾ ಸ್ಟಾಲ್ ಇಟ್ಟು ಮಾಡ್ತಾ ಇದ್ದಾರೆ. ನಾವು ಕೂಡ ಒಂದು ನಿಮ್ಮ ಹೆಸರು ಬ್ರ್ಯಾಂಡ್ ಮಾಡಿದ್ದೀವಿ ಸರ್. ನಾವು ರೈತರಿದ್ರು ಕೂಡ ಪ್ರಾಡಕ್ಟ್ ಇದೆ. ನಿಮಗೆ 6 ರಿಂದ 8 ವರ್ಷ ನೆಮ್ಮದಿಯಾಗಿ ಯೂಸ್ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು ಸರ್. ಅಲ್ಲಿ ಸರ್ ಗೀಸರ್ ಇದೆ ನೋಡಿ, ಇನ್ಸ್ಟಂಟ್ ಗೀಸರ್ ಇದೆ. ತಕ್ಷಣ ಬಿಸಿನೀರು ಬರುತ್ತೆ ಸರ್. ಇದು ಫಿಟ್ ಮಾಡೋದು ತುಂಬಾ ಈಸಿ ಯೂಸ್ ಮಾಡ್ಬೋದು. ಕೊಟ್ಕೊಳ್ಳಿ, ಎಷ್ಟು ಬಿಸಿ ಬರುತ್ತೆ. ಗರಂ ಗರಂ ನೀರು ಬರ್ತದೆ ನೋಡಿ ಸರ್, ಎಷ್ಟು ಬಿಸಿ ಬರುತ್ತೆ. ಒಂದೇ ಅಷ್ಟು ಬಿಸಿ ಬರುತ್ತೆ ನೋಡಿ ಸರ್. 5 ರಿಂದ 6 ನಿಮಿಷಕ್ಕೊಂದು ಬಕೆಟ್ ತುಂಬ್ತಾ ಇರುತ್ತೆ. ತೋಟಗಾರಿಕೆ ಒಂದು ಇದು ಜಾಲಹಳ್ಳಿ ವಿಲೇಜ್ ಸರ್. ಹೆಡ್ ಆಫೀಸ್ ಬೆಂಗಳೂರಲ್ಲಿ ಸಿಗುತ್ತೆ. ಜಾಲಹಳ್ಳಿ ವಿಲೇಜ್ ಸರ್. ಇದು ಬೇಕಿತ್ತಪ್ಪ ಅಂದ್ರೆ 9448202568 ಈ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮಾಡಿದ್ರೆ ಇದ್ರ ಇನ್ಫಾರ್ಮೇಶನ್ ಎಲ್ಲ ಕಳಿಸ್ತೀವಿ. ಇದು 3100 ರೂಪಾಯಿ ಇದೆ. ಇಲ್ಲಿ ಆಫರ್ ಅಂತ ಕೃಷಿ ಮೇಳಗೋಸ್ಕರ 1900 ಕೊಡ್ತಾರೆ ನಿಮಗೆ ಸರ್. ಇಲ್ಲಿ ಭಾಳ ನಾವು ಚೀಪಾಗಿ ಮಾರ್ತೀವಿ. ಇಲ್ಲಿ ವಿಶ್ವವಿದ್ಯಾಲಯದವರು, ತೋಟಗಾರಿಕಾ ಇಲಾಖೆಯವರು, ಯೂನಿವರ್ಸಿಟಿಯವರು ನಮಗೆ ಸ್ಟಾಲ್ ಕೊಟ್ಟಿರ್ತಾರೆ. ಈಗ ನೋಡಿ ಬಂಧುಗಳೇ, ರೈತ ಜೀವಿಗಳೇ, ಇಲ್ಲಿ ರೈತ ಜೀವಿಗಳು ಮೂರ್ತಿಗಳಿವೆ. ಇಲ್ಲಿ ತರಬೇತಿ ಕೊಡುವ ಒಂದು ಕೃಷಿ ತರಬೇತಿ ಕೇಂದ್ರದ ಒಂದು ಮೂರ್ತಿಗಳು. ಅಲ್ಲಿ ಯಾರು ನಿಜವಾದ ಮನುಷ್ಯರಲ್ಲ ಅವರು ಒಂದು ಸಿಮೆಂಟ್ನಿಂದ ತಯಾರಿಸಿದ ಮೂರ್ತಿಗಳು ಕಾಣ್ತವೆ. ಸಿಮೆಂಟಿನಿಂದ ತಯಾರಿಸಿದ ಮೂರ್ತಿಗಳು ನಮಗೆ ಈಗ ಕಾಣ್ತಾ ಇವೆ. ಅಲ್ಲಿ ಒಂದು ಭತ್ತ ಬೆಳೆಯೋದು ಭೂಮಿಯಂತೆ ಹೊಲದಂತೆ ಮಾಡಿರ್ತಾರೆ. ಅದು ನಿಜವಾದ ಹೊಲ ಅಲ್ಲ, ಅದು ಟೇಬಲ್ ಮೇಲೆ ಒಂದು ಈ ಕಡೆ 10 10x10ದಲ್ಲಿ 3-4 ಪ್ಲಾಟ್ಗಳು ಮಾಡಿ ಒಂದು ಬೆಳೆ ಮಾಡ್ಯಾರ. ಇಲ್ಲಿ ಮೂರ್ತಿ ರೈತ ಜೀವಿಗಳಲ್ಲಿ ಜೀವಂತ ಇದ್ದಂಗೆ ಕಾಣಿಸ್ತಾರೆ. ಅದು ಅವ್ರು ನಿಜವಾದ ಮನುಷ್ಯರಲ್ಲ, ನಿಜವಾದ ಅವರು ಅಲ್ಲ. ಅಂದರೆ ಅವರು ಕೃತಕವಾಗಿ ಸಿಮೆಂಟಿನಿಂದ ತಯಾರಿಸಿದ ಮೂರ್ತಿಗಳು ನಮಗೆ ಕಾಣಿಸ್ತಾ ಇವೆ. ಈಗ ಮುಂದೆ ಅಲ್ಲೇ ಹುಲ್ಲು ಮತ್ತು ಭತ್ತ, ಮುಂದೆ ಒಂದು ಕೃತಕವಾದ ಚಿಕ್ಕ ಟ್ರ್ಯಾಕ್ಟರ್, ಅದು ನಿಜವಾದ ದೊಡ್ಡ ಟ್ರ್ಯಾಕ್ಟರ್ ಅಲ್ಲ, ಭಾಳದ್ರ ಒಂದು ಗೇಣೆ ಇರ್ತದೆ. ಗೇಣೆ ಟ್ರ್ಯಾಕ್ಟ್ರ ಒಂದು ಗೇಣೆ ಎತ್ತು ಕೃತಕವಾಗಿ ಸುಮ್ಮನೆ ಹುಡುಗರು ಆಡ್ತಿರ್ತಾವೆ. ಚಿಕ್ಕ ಮಕ್ಕಳು ಆಡುವಂಥ ಟ್ರ್ಯಾಕ್ಟ್ರ್ ಅಲ್ಲಿ ಕಾಣಿಸ್ತಿತ್ತು. ಈಗ ನೋಡಿ ಸ್ಟಾಲ್ದಲ್ಲಿ ಇವ್ರು ಏನೇನೋ ಮಾಡ್ತಾರೆ. ಕಣ್ಣಿಗೆ ಕಟ್ಕೊಳ್ಳೋದು, ಕಣ್ಣು ತಂಪಾಗ್ತಾವತ್ತೆ. ಅದೊಂದು ಏನೋ ಕಟ್ಟಾರ ಪ್ಲಾಸ್ಟಿಕ್ ಒಯ್ತಪ್ಪ, ಕಣ್ಣಿಗೆ ಹಾಕಿ ಇನ್ನು ಮ್ಯಾಲೆ ತಲೆ ಕಟ್ಟಿಬಿಟ್ರೆ ಅಂದ್ರೆ ರಾತ್ರಿ ಹಂಗೆ ಮಾಡ್ಕೊಂಡು ಬರುತ್ತೆ, ಕಣ್ಣು ಬೆಸ್ಟ್ ಆಕಾವತ್ತು ಹೇಳಿ ಅವ್ರು ಇದು ಮಾಡ್ತಿದ್ರು, ಹೇಳ್ತಿದ್ರು. ನಮಗೆ ನಾವೇನು ತಗೊಂಡಿಲ್ಲ, ತೊಗೊಳಕ್ಕೆ ನಮಗೆ ಟೈಮು ಇರಲಿಲ್ಲ. ಕಟ್ಟಿ ಅಂತ ಮುಂದಿನ ಓಟ್ ಇತ್ತು. ಯಾಕಂದ್ರೆ ನಾವು ವಾಜಿಂಗ್ ಮಾಡಿರಲಿಲ್ಲ. ಹೆಂಗಪ್ಪ ಹೇಳ್ಕೊಳ್ಳೋದು, ಎಲ್ಲಿ ಹೇಳ್ಕೊಳ್ಳೋದು ಚಿಂತೆ ಆಗಿತ್ತು. ಹಂಗೆ ಮುಂದೆ ನಾವು ಹಾಗೆ ನೋಡ್ರಿ, ಇಲ್ಲಿ ಮುಂದೆ ಇಲ್ಲಿ ಹೂವುಗಳು ಇಟ್ಟ ಮಾರಕ್ಕೆ. ಮುಂದೆ ಇನ್ನೇನು ಇಲ್ಲಿ ಬದನೆಕಾಯಿಗಳು ಬದನೆಕಾಯಿ ಉಳ್ಳಾಗಡ್ಡಿ ಇದ್ದಾಮ ಪದ ಆಗ್ತಾವು. ಬೀಜ ನಮ್ಮ ಕಂಪ್ನಿ ಬೀಜ ತಗೋರಿ ಅಂತ ಹೇಳಿ ಅವರು ರೈತ ಬಾಂಧವರಿಗೆ, ನಮ್ಮ ರಾಷ್ಟ್ರದ ಬೆನ್ನೆಲುಬಾದ ರೈತ ಜೀವಿಗಳಿಗೆ ಅವರು ಹೇಳ್ತಾ ಇದ್ರು. ಇಲ್ಲಿ ಸಾಕಷ್ಟು ತಾಯಂದರು ಮತ್ತು ತಂಗಿಯಂದರು, ಅಣ್ಣ ತಮ್ಮಂದರು ಎಲ್ಲ ಶಾಲೆ ಕಲಿಯುವಂಥ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಕೂಡ ಕಾಣಿಸ್ತಾ ಇದ್ರು. ಅವರ ತಂದೆ ತಾಯಿಗಳೊಂದಿಗೆ ಅವರು ಕೂಡ ಬಂದಿದ್ರು. ಈಗ ನೋಡ್ರಿ, ಈಗ ಕಾಣ್ತಾ ಇರೋದು ಇಲ್ಲಿ ಹೂಗಳು. ಹೂವು ಅಲ್ಲ, ಹೂವು ಆಗಲ್ಲ, ಹೂವಿನ ಲೋಕ ಮುಗದತ್ತಿ. ಇದು ಕತ್ಲಾಗ ನಾವು ಕನ್ಫ್ಯೂಸಾಗಿ ಮಾತಾಡಕತ್ತಿದ್ವಿ. ಇವು ಎಲ್ಲ ತರಕಾರಿ ನೋಡಿ, ಚೈನೀಸ್ ಕ್ಯಾಬೇಜ್, ಸ್ಪ್ರಿಂಗ್ಸ್ ಕ್ಯಾಬೇಜ್ ಕಂಪ್ನಿ ಹಂಗೆ ಸ್ಪ್ರಿಂಗ್ ಅಂತ ಹೇಳಿ ಅಂದಾರಪ್ಪ. ಅದ ನಾವು ನೋಡಲಿಲ್ಲ. ಇನ್ನೊಮ್ಮೆ ನೀವು ಆದರೂ ಅಲ್ಲಿ ಒಂದು ಸ್ಟಾಪ್ ಮಾಡಿ ನೋಡಿರಿ, ತಿಳ್ಕೊರಿ. ಇಲ್ಲಿ ನೋಡಿರಿ, ರೆಡ್ ಕ್ಯಾಬೇಜ್ ಐತಿ ಮುಂದೆ. ಆಮೇಲೆ ಇಲ್ಲಿ ಏನು ಕಾಣಿಸ್ಲಿಲ್ಲ ನಮಗೆ, ಬೆಸಿಲ್ಲ ಹಿಂಗೆಲ್ಲ ಕಾಣ್ತಾ ಇವೆ. ನೀವು ಸ್ವಲ್ಪ ಸ್ಟಾಪ್ ಮಾಡಿ ನೋಡ್ರಿ. ನಾವೀಗ ಓವರ್ ವಾಯ್ಸ್ ಕೊಡ್ತಾ ಇದ್ದೀವಿ. ಲೆಟೂಸ್ ಅತ್ತದ, ಲೆಟೂಸ್ ಗ್ರೀನ್ ಇವೆಲ್ಲ ಸೀಡ್ಸ್ಗಳು ಕಂಪ್ನಿ ಹಾಕ್ಯಾರ. ಅಲ್ಲಿ ತಯಾರಾಗ್ಯಾವ, ಎದ್ದಾವ. ಕತ್ಲಾಗ ನಮಗೆ ಸರಿಯಾಗಿ ಲೈಟ್ ಇರಲಿಲ್ಲ. ಇದು ನೋಡ್ರಿ, ಪಾಕ್ ಜಾಯ್ ಕಾಣ್ತೀಗ. ಈಗ ಮುಂದೆ ಹಂಗೆ ಹೊಂಟಿದೀವಿ ರೀ. ಇದು ನೋಡ್ರಿ, ಇದು ಪ್ಯಾಟಿ ಜೂಬಿನಿ ಗೋಲ್ಡನ್ ಅದು. ಇವೆಲ್ಲ ಕಂಪ್ನಿ ಹೆಸರು ರೀ, ಬೀಜದ ಹೆಸರು, ಬೀಜ ಕಂಪ್ನಿ ಹೆಸರುಗಳ. ಅವು ತಳಿ ಹಾಕ್ಯಾರ ಇಲ್ಲಿ. ಅವು ಸರಿಯಾಗಿ ಹೂವಿನ ಲೋಕಣ ಐತಿ. ಇಲ್ಲಿ ಸಣ್ಣಾಗಿ ಹೂವಿನ ಮಾತು ಬರ್ಲಕ್ಕಾಯ್ತಿದ್ವು.
ಏನಪ್ಪ ಬರೀ ಹೂವನ್ನ ತೋರಿಸೋಣ ಇವ ಅಂತ ಹೂ ಹೇಳಿ ಬರೀ ಹೂವಿಂದಲ್ಲ. ಇಲ್ಲಿ ಮುಂದೆ ತರಕಾರಿಗಳು ಕಾಣ್ತಾವೆ ನೋಡಿ. ಬಟಾಣಿ ಅರ್ಕ ಪ್ರಿಯ ಆಗ್ತದೆ. ಬಟಾಣಿ ಕಾಣಿದೆ ನೋಡಿ ತರಕಾರಿಗಳು ಕಾಣಿದ ನಂತರ ಇಲ್ಲಿ ಫ್ರೈಂಡ್ ಬೀನ್ಸ್ ಅಂತೇಳಿ ಫ್ರೈಂಡ್ ಬೀನ್ಸ್ ನಂತರ ಇಲ್ಲಿ ನೋಡ್ರಿ ಫ್ರೈಂಡ್ ಬೀನ್ಸ್ ಇದು ಬೀನ್ಸ್ ಫ್ರೈಂಡ್ ಬೀನ್ಸ್ಗಳು ಇವೆಲ್ಲ ಕಾಣಿದ್ವು. ಇವೆಲ್ಲ ಅವ್ರಿಕಾಯಿ ಕಾಣಿದ್ವು ನೋಡ್ರಿ. ಅವ್ರಿಕಾಯಿ ಅಂದ್ರೆ ನಮಗೆ ಭಾಳ ಇಷ್ಟ ನೋಡ್ರಿ. ಅವ್ರಿಕಾಯಿ ಪಲ್ಯ ಅಂದ್ರೆ ಖುಷಿ. ಕರಿ ಅವ್ರಿದ್ರು ಖುಷಿನ, ಬಿಳಿ ಅವ್ರಿದ್ರು ಖುಷಿನ ನಮಗೆ ಅವ್ರಿಕಾಯಿ ತಿನ್ಲಕ್ಕ. ಅಂಥದ್ದು ಇಲ್ಲಿ ಕಾಣಕತ್ತಾವ ನೋಡ್ರಿ. ಅವ್ರಿಕಾಯಿ ಕಾಣಿದ್ವು. ನಂತರ ಇದು ಯಾವ್ದು ಬೀಜ ನೋಡ್ರಿ. ಇದು ಏನಪ್ಪ ಓಡೆ ಹೋತು. ಇದು ನೀವು ನಿಲ್ಲಿಸಿ ನೋಡುವಾಗ ಮಾಡ್ಬೋದು. ನಾವು ಊರು ವಹಿಸ್ಕೊಡುವಾಗ ಇದು ಸ್ವಲ್ಪ ಕಷ್ಟ ಅನಿಸ್ತೈತಿ. ನಿಮ್ಮ ಪಕ್ಕನೆ ಹೋಗಿಬಿಡ್ತೈತಿ, ನಿಂದ್ರಸಕ್ಕೆ ಬರೋಂಗಿಲ್ಲ ನಮಗೆ. ಇಲ್ಲಿ ನೋಡ್ರಿ ಹೀರೆಕಾಯಿ ಕಾಣಿದ್ವು ನೋಡ್ರಿ. ಹೀರೆಕಾಯಿ ತಪ್ಪಲ ಬೆಳೆಸ್ಯಾರ ಹೆಂಗೆ ನೋಡ್ರಿ ಯೂನಿವರ್ಸಿಟಿ ಅವರ. ನಮ್ಮ ಹೆಮ್ಮೆಯ ಬಾಗಲಕೋಟೆ ಜಿಲ್ಲೆನೂ ಅದ. ಬಾಗಲಕೋಟೆ ಮಹಾನಗರ ಇದೆ. ಆ ಮಹಾನಗರದಲ್ಲಿ ಯೂನಿವರ್ಸಿಟಿ ಇದೆ. ಅಲ್ಲಿ ತೋಟಗಾರಿಕಾ ಯೂನಿವರ್ಸಿಟಿ, ತೋಟಗಾರಿಕೆ ವಿಶ್ವವಿದ್ಯಾಲಯದ ಆ ವಿಶ್ವವಿದ್ಯಾಲಯದ ಮುಂದೆನೇ ಇವೆಲ್ಲ. ಆ ಜಮೀನಿನ ಮುಂದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ. ಆ ದೊಡ್ಡ ದೊಡ್ಡ ಬಿಲ್ಡಿಂಗದ ಮುಂದೆನೇ ಇವ. ಇಲ್ಲಿ ನೋಡ್ರಿ ಸೋರೆಕಾಯಿ ಕಾಲೇಜ್ ಸರ್ವಶ್ರೇಷ್ಠ ಕಾಲೇಜ್ ವಿದ್ಯಾರ್ಥಿನಿಯರು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಕೆಲವೊಂದು ಕಂಪ್ನಿಗಳು ಕೂಡ ಆ ಟೈಪ್ ಮಾಡ್ಯಾರ. ಅಲ್ಲಿ ನಮಗೆ ಫಸ್ಟ್ ಸಿಕ್ಕರು ಮೊದಲನೇ ಹಿಡಿದಾಗ ಕಾಲೇಜ್ ಸರ್ವಶ್ರೇಷ್ಠ ವಿದ್ಯಾರ್ಥಿಗಳು ಸಿಕ್ಕಿದ್ರು. ಅವರು ಔಷಧ ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಔಷಧ ಸಸ್ಯಗಳ ಮಾಹಿತಿ ನೀಡಿದರು. ಅಲ್ಲಿ ಸಾಕಷ್ಟು ಇಲ್ಲಿ ಬೀನ್ಸ್ ಇಲ್ಲಿ ಈಗ ಕಾಣಿಸ್ತಾ ಇರೋದು ನೋಡ್ರಿ. ಬೀನ್ಸ್ ಬಗ್ಗೆನ ಇಲ್ಲಿ ಕಾಣ್ತಾವ. ಅದರ ಕತ್ತಲೆ ಒಳಗೆ ಲೈಟ್ ಕಡಿಮೆ ಇರೋದ್ರಿಂದ ಅಷ್ಟು ಸರಿಯಾಗಿ ನಾನು ಕ್ಯಾಪ್ಚರ್ ಮಾಡ್ಲಿಕ್ಕಾಗಿಲ್ಲ. ಕ್ಷಮೆ ಇರಲಿ ಅಂಥೇಳಿ ನಿಮ್ಮಲ್ಲಿ ಇಲ್ಲಿ ನೋಡಿ ಸಾಂಬಾರು ಸೌತೆ ಕಾಣ್ತಾ ಇದೆ. ಸಾಂಬಾರು ಸೌತೆಯನ್ನು ಕೂಡ ನಾವು ಕ್ಯಾಪ್ಚರ್ ಮಾಡಿದ್ವಿ. ಇಲ್ಲಿ ಕುಂಬಳಕಾಯಿ ರೀ, PK02 ಅಂತಿದೆ ಕಂಪ್ನಿ. ಇದು ಏನು ಕುಂಬಳಕಾಯಿ PK02 ನೋಡ್ರಪ್ಪ. ಹಾಕವ್ರಿದ್ರಂದ್ರೆ PK02 ದಪ್ಪಕ್ಕತಿ ಏನು ಸಣ್ಣ ಆಕತಿ ನಮ್ಗೆ ಗೊತ್ತಿಲ್ಲ. ಕುಂಬಳ ಬಳ್ಳಿ ಮಾತ್ರ ಕಾಣ್ತೀವಿ, ಕಾಯಿ ಅಷ್ಟೇನು ಕಾಣಿಲ್ಲ. ಸ್ವಲ್ಪ ತಿಳ್ಕೊಂಡು ಎಲ್ಲ ಕೇಳ್ಕೊಂಡು ಮಾಡ್ರಿ. ಇಲ್ಲಿ ನೋಡ್ರಿ ಕಲ್ಲಂಗಡಿ ಸಿಂಬಾ ನೋಡ್ರಿ. ಯಾವ ಕಂಪ್ನಿ ಅವ್ರದ್ದು ತಗಲಿಲ್ಲ, ಚಿಂಜಂಟದವ್ರು ಇರ್ಬೋದು. ಗಜ್ರಿ ಗಜ್ರಿ ನೀವು ಕೂರೋಡ ನೋಡ್ರಿ ಕಂಪ್ನಿ ಅದ್ರ ಹೆಸರು. ಅದೊಂದು ವೆರೈಟಿ ಹೆಸರು ಹೇಳ್ರವ್ರ. ಈರುಳ್ಳಿ ನೋಡ್ರಿ ವೆರೈಟಿ ಪೂನಾ ಪರ್ಸಂಗಿ ವೆರೈಟಿ. ಈರುಳ್ಳಿ ಒಳಗೆ ಭಾಳ ಅದಾವ್ರಿ. ಕೆಳಗಿ ಅತ್ತಾರ, ಪೂನಾ ಪರ್ಸಂಗಿ ಅತ್ತಾರ. ಹೆಚ್ಚು ಪೂನಾ ಪರ್ಸಂಗಿ ಗಡ್ಡಿ ಇದ್ರೆ ಒಳ್ಳೇದ, ಅದಕ್ಕೆ ರೇಟ್ ಹೆಚ್ಚದ ಅಂತ ಹೇಳ್ತಾರ. ನಮಗೂ ಏನು ಅಷ್ಟು ಗೊತ್ತಿಲ್ಲ. ಸ್ವಲ್ಪ ತಿಳ್ಕೊಂಡು ನೀವು ಬೆಳಿಬಹುದು. ಇನ್ನು ಸ್ವಲ್ಪ ಅಂಗಡಿ ಶಾಪ್ದವ್ರ ಹೋಗಿ ಕೇಳ್ಕೋರಿ. ಈರುಳ್ಳಿ ಪೂನಾ ಪರ್ಸಂಗಿ. ಇಲ್ಲಿ ಗೊಂಚಲು ಈರುಳ್ಳಿ ಐತಿ ನೋಡ್ರಿ. ಕೃಷ್ಣಪ್ರಭಾ ಚಿತ್ರ ಕೃಷ್ಣಪ್ರಭಾ ಗೊಂಚಲು ಈರುಳ್ಳಿ ಐತಿ. ಈರುಳ್ಳಿ ಹತ್ರ ಉಳ್ಳಾಗಡ್ಡಿ ಬೆಳೆದಾರ. ಈರುಳ್ಳಿ ಅದ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಬೆಳೆದಾರ್ರಿ. ನಮ್ಮಲ್ಲಿ ನೋಡಿ ಬರೀ ನೆಲದ ಮೇಲೆ ಬೆಳೆದ ನೋಡಿ ಮಾಡಕ್ಕಾಗಲ್ಲ. ಕಸ ಬೆಳೆಯಂಗಿಲ್ಲ, ತಿಳ್ಕೊಂಡು ಮಾಡ್ಯಾರ ಗೊತ್ತಿಲ್ಲ. ಕಸ ತೆಗೆದು ಜರೂರತ್ತ ಅಂತೇಳಿ ಪ್ಲಾಸ್ಟಿಕ್ ಮಾಡ್ಯಾರ್ರಿ. ಬೆಡ್ ಮಾಡಿ 4 ಫುಟ್ ಮೇಲೆ ಬೆಡ್ ಮಾಡಿ ಬೆಳೆ ಎಲ್ಲ ಬೆಳೆಗಳು ನೋಡ್ರಿ. ಇನ್ನೊಂದು ಬೆಡ್ ಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕಿ ಎಲ್ಲ ಬೆಳೆಗಳು ಅದರಾಗ ಬೀಜ ಹಾಕಿ ಉಳ್ಳಾಗಡ್ಡಿ ಬೆಳೆದಾರ. ಭಾರಿ ಚಂದ ಅನಿಸ್ತಾನೆ. ಕಾಯಿ ಮಾಡ್ಯಾರ, ಜಿಪ್ಸ್ ನೋಡಿದ್ರಪ್ಪ ನಾವು. ಕೋಸುಗಳು ಮಾಡ್ಯಾರ, ಎಲ್ಲ ಉಳ್ಳಾಗಡ್ಡಿ ಮಾಡ್ಯಾರ. ಅದೆಲ್ಲ ಕತ್ಲಿ ಇರೋದ್ರಿಂದ ಹಿಂಗೆಲ್ಲ ಸೋರೆಕಾಯಿ ಮಾಡ್ಯಾರ. ಈಗ ನೋಡ್ರಿ ಕಾಣಿಸ್ತಾ ಇರೋದು ಬರೀ ಉಳ್ಳಾಗಡ್ಡಿ. ಇಲ್ಲಿ ಯಾರೋ ತಾಯಿ ಉಳ್ಳಾಗಡ್ಡಿ ದಾಟಿ ಮುಂದೆ ಹೂವಿನ ಗಿಡಗಳನ್ನು ದಾಟಿ ರೋಡಿ ಬದಿಗೆ ಬರ್ತಾ ಇದ್ದಾರೆ. ಈಗ ನಾವು ಕೂಡ ಎಲ್ಲಿ ಹೊಂಟಿದ್ದೀವಪ್ಪ ಅಂದ್ರೆ ಸಮೀಪ ಹೊಂಟಿದ್ದೀವಿ. ಎಲ್ಲಿ ಎಲ್ಲ ನೋಡಿ ಎಲ್ಲ ಹೂವುಗಳನ್ನ ಮೊದಲ ನೋಡಿದ್ದೀವಿ, ಅದನ್ನು ಮೊದಲು ಬಿಟ್ಟಿದ್ವಿ. ಈಗ ಎಲ್ಲ ತರಕಾರಿಗಳು ಬದನೆಕಾಯಿ ಹಿಡಿದು ಹೀರೆಕಾಯಿ ಹಿಡಿದು ಮುಂದೆ ಸೂರೆಕಾಯಿಗಳು ರೀ. ಸೂರೆಕಾಯಿ ಅಂದ್ರೆ ಇಸ್ಗುಂಬಳಕಾಯಿ ಐತಿದ್ದೀವಿ ನೋಡ್ರಿ ನಾವು. ಅಷ್ಟು ಇಸ್ಗುಂಬಳಕಾಯಿ ಅಷ್ಟು ದೊಡ್ಡ ಏನಿಲ್ಲ, ಅಷ್ಟೇ ಒಂದು ಕೂಟದ ಒಳಗನ ಇದ್ದು
ಹಗಲಷ್ಟೇ ಒಂದು ಭಾಳ ಖುಷಿ ಆಗ್ತದೆ. ಫಸ್ಟೇ ಒಂದು ಕೈ ಮುಂಗೈದಷ್ಟು ಇದ್ದವು. ನಾವು ಸಣ್ಣಾಗಿದ್ದಾಗ ಇಸ್ಕುಂಬಳಕಾಯಿ ನೋಡ್ತಿದ್ವು. ಉದ್ದ ಒಂದ ಮೊಳ ದೀಡ್ ಮೊಳ ಉದ್ದ ಇರ್ತಿದ್ದು, ದಪ್ಪನೂ ಇರ್ತಿದ್ದು. ಈ ಪಾಲಂಕಾರ ಮಾಡಿದ್ದಾರೆ. ನಮ್ಮ ಹೆಸರು ಈಶಾಡ್ಲಕ್ಕೆ ಕಟ್ಕೊಂಡು ಈಶಾಡ್ತಿದ್ವಿ. ಬರ್ರಿ, ಹೆಸರು ಹೇಳ್ಬರ್ರಿ. ನವೀನ್ ಕುಮಾರ್ ಎಲ್ಲಿ ಬಂದ್ರಿ ಈಗ? ಬಾಗಲಕೋಟೆ. ಇಲ್ಲಿ ತೋಟಗಾರಿಕಾ ಒಂದು ಮೇಳ ನಡೀತೈತಲ್ಲ, ತೋಟಗಾರಿಕಾ ಸಮ್ಮೇಳನ. ಇಲ್ಲಿ ಎಲ್ಲ ಪ್ರದರ್ಶನದ ವಸ್ತುಗಳು. ಹಾಂ ಥ್ಯಾಂಕ್ಸ್. ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್, ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ದಾಗ ಬರ್ತೀರಿ ನಾಳೆ ನಾಡ್ದು. ಹಾಂ ತಮ್ಮ ಹೆಸರು? ಇವರು ಮೇಡಮ್ ಅವ್ರ ತಾಯಿಯವ್ರ ಹೆಸರು ಹೇಳಿ. ಸುಸ್ಮಿತಾ ಅವರ. ಇಲ್ಲಿ ಯಾಕೆ ಬಂದ್ರಿ? ಕೃಷಿ ಮೇಳ ನೋಡಾಕ್ರಿ. ಕೃಷಿ ಮೇಳ.